ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕಳೆದು ಹೋದಂತಹ ನಿಮ್ಮ ಪಾನ್ ನಂಬರ್ನ ಯಾವ ರೀತಿ ಪತ್ತೆ ಮಾಡ್ಕೊಳ್ಳೋದು, ಅದೇ ರೀತಿ ನಿಮ್ಮ ಬಳಿ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಪ್ರಿಂಟ್ನ ಯಾವ ರೀತಿ ತೊಗೊಳ್ಳೋದು, ಹಾಗೆಯೇ ನಿಮ್ಮದು ಆಧಾರ್ ಕಾರ್ಡ್ ಮಾಡಿಸಿದ ನಂತರ ನಿಮ್ಮದು ಅಕ್ಲಾಂಜ್ಮೆಂಟು ಕೂಡ ಕಳೆದೋದ್ರೆ ನೀವು ಆಧಾರ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ನೇಹಿತರ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ನ್ಯೂ ಫಾಸ್ಟ್ ಪ್ರಿಂಟ್ ಅಂತ ಟೈಪ್ ಮಾಡಿ. ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ನ್ಯೂ ಪ್ರಿಂಟ್ ಪೋರ್ಟಲ್ ಅಂತ. ನೀವು ಆ ಆಪ್ಷನ್ ಕ್ಲಿಕ್ ಮಾಡಿ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಲಿಕ್ಕಾಗಲ್ಲ, ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕ್ರಿಯೇಟಿವ್ ಅಕೌಂಟ್ ಅಂತ ಇದೆ, ಆ ಆಪ್ಷನ್ ಕ್ಲಿಕ್ ಮಾಡಿ ನೀವು ಮೊದಲಿಗೆ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನೀವು ನಿಮ್ಮ ಹೆಸರು, ಹಾಗೆಯೇ ನಿಮ್ಮ ಫೋನ್ ನಂಬರು, ಹಾಗೆಯೇ ನಿಮ್ಮ ಜಿಮೇಲ್ ಐ ಡಿ, ಹಾಗೆಯೇ ನೀವಿಲ್ಲಿ ಪಾಸ್ವರ್ಡ್ನು ಕೂಡ ನೀವಿಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ 2 ಪಾಸ್ವರ್ಡ್ನು ಕೂಡ ಸೇಮ್ ಒಂದೇ ರೀತಿ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಕೆಳಗಡೆ ಯೂಸರ್ ಟೈಪ್ ಅಂತ ಬರುತ್ತೆ, ಅಲ್ಲಿ ಸೆಲೆಕ್ಟ್ ಅಂತ ನೀವು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ರೀಟೇಲರ್ ಆಗಬೇಕಾ ಇಲ್ಲ ಡಿಸ್ಟ್ರಿಬ್ಯೂಟರ್ ಆಗಬೇಕಾ ಅಂತ ಕೇಳುತ್ತೆ. ನೀವು ಇಲ್ಲಿ ಜಸ್ಟ್ ರೀಟೇಲರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಸ್ವಲ್ಪ ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ಇಲ್ಲಿ QR ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮಗೆ QR ಕೋಡ್ ಶೋ ಆಗುತ್ತೆ. ನೀವು 49 ರೂಪೀಸ್ನ ನೀವಲ್ಲಿ ಪೇ ಮಾಡಬೇಕಾಗತ್ತೆ. ಮೊದಲು ಬರಿಗೆ 49 ರೂಪಾಯಿನ ಪೇ ಮಾಡಿದ ನಂತರ ನಿಮಗೆ ಸಕ್ಸಸ್ಫುಲ್ಲಾಗಿ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ. ನಂತರ ಯೂಸರ್ ನೇಮು ಪಾಸ್ವರ್ಡ್ ಬಂದು ನಿಮ್ಮ ಫೋನ್ ನಂಬರು ಹಾಗೆ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡೇ ಆಗಿರುತ್ತೆ. ನಂತರ ನೀವು ಲಾಗಿನ್ ಪೇಜ್ಗೆ ಹೋಗಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಕೇರ್ ಅಂತ ಇದೆ ನೋಡಿ ಕೆಳಗಡೆ, ಆ ಆಪ್ಷನ್ ಕ್ಲಿಕ್ ಮಾಡ್ತು ಅಂದರೆ ನೀವು ಲಾಗಿನ್ ಪೇಜ್ಗೆ ಹೋಗ್ತೀರಾ. ಲಾಗಿನ್ ಪೇಜು ನಿಮಗೆ ಈ ರೀತಿ ನೋಡಿ ಕಾಣುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರು ಹಾಗೆ ನೀವು ಅಲ್ಲಿ ಅಕೌಂಟ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ಕೊಟ್ಟಿರ್ತೀರಲ್ಲ ಪಾಸ್ವರ್ಡ್, ಅದನ್ನು ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಸಕ್ಸಸ್ ಅಂತ ಈ ರೀತಿ ಬರುತ್ತೆ. ಆಟೋಮೆಟಿಕ್ಕಾಗಿ ನಿಮಗೆ ಲಾಗಿನ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನಿಮಗೆ ಇಲ್ಲಿ ತುಂಬ ಸೇವೆಗಳು ಲಭ್ಯ ಇದೆ. ನೀವೇನಾದ್ರು ಪಾನ್ ಕಾರ್ಡ್ ಕಳ್ಕೊಂಡಿತ್ತು ಅಂದರೆ ನಿಮ್ಮ ಪಾನ್ ನಂಬರ್ನ ಪತ್ತೆ ಮಾಡಲಿಕ್ಕೆ ಇಲ್ಲಿ 20 ರೂಪಾಯಿನ ಪೇ ಮಾಡಬೇಕಾಗತ್ತೆ. ಹಾಗೆಯೇ ನಿಮ್ಮದು ಆಧಾರ್ ಕಾರ್ಡ್ ಅಡ್ವಾನ್ಸ್ ಪ್ರಿಂಟ್ ತಗೋತೀನಿ ಅಂದರೆ ಅದಕ್ಕೂ ಕೂಡ 20 ರೂಪಾಯಿನ ಪೇ ಮಾಡ್ಬೋದು. ಹಾಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಹಾಗೆಯೇ ನಿಮ್ಮದು ರೇಷನ್ ಕಾರ್ಡ್ ಆಗಿರ್ಬೋದು, ಹಾಗೆಯೇ ನಿಮ್ದು ಏನಾದ್ರು ಜನರೇಟ್ ದ EID ಅಂದರೆ ನಿಮ್ದು ಏನಾದ್ರು ಆಧಾರ್ ಕಾರ್ಡ್ ಮಾಡಿಸಿದ ನಂತರ ನಿಮ್ಮದು ಎನ್ವೈರನ್ಮೆಂಟ್ ಕಾಪಿ ಕಳೆದೋಗಿತ್ತು ಅಂದರೆ ನೀವು ಅದನ್ನು ತಗೋಬೋದು. ಹಾಗೆ ನೀವು ಇಲ್ಲಿ ಆಧಾರ್ ನಂಬರೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ನ ಬಳಸ್ಕೊಂಡು ನಿಮ್ಮ ಆಧಾರ್ ನಂಬರ್ನ ಕಂಡಿಡ್ಕೋಬೋದು. ಅದಕ್ಕೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ, 100 ರೂಪೀಸ್ ಆಗುತ್ತೆ. ಈಗ ತುಂಬ ಸೇವೆಗಳಿದೆ ಸ್ನೇಹಿತರೆ, ಎಲ್ಲನೂ ಕೂಡ ನೀವು ಬಳಕೆ ಮಾಡ್ಬೋದು. ಎಲ್ಲ ಸೇವೆಗಳನ್ನು ಪಡಿಬೇಕು ಅಂದರೆ ನೀವು ಇಲ್ಲಿ ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ಮಿನಿಮಮ್ ಬಂದು 100 ರೂಪೀಸ್ನ ಪೇ ಮಾಡಬೇಕು. ನೀವು ಇಲ್ಲಿ ಮೊದಲು 49 ರೂಪಾಯಿ ಕಟ್ಟಿದ್ದು ಲಾಗಿನ್ ಆಗಲಿಕ್ಕೆ. ಇಲ್ಲಿ ನೀವು ಸೇವೆನ ಬಳಸ್ಕೋಬೇಕು ಅಂದರೆ ನೀವು ಇಲ್ಲಿ ಇಂಡಿವಿಜುವಲ್ ಆಗಿ ಅಮೌಂಟ್ನ ಹಾಕಬೇಕಾಗುತ್ತೆ. ಇಲ್ಲಿ ನೀವು ಮೊದಲಿಗೆ ವಾಲೆಟ್ ಮ್ಯಾನೇಜ್ಮೆಂಟ್ ಅಂತ ಬಂದು ಅಲ್ಲಿ ಆ್ಯಡ್ ಬ್ಯಾಲೆನ್ಸ್ ಅಂತ ಆಪ್ಷನ್ ಕಾಣ್ತಾ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಇಲ್ಲಿ ಮಿನಿಮಮ್ 100 ರೂಪೀಸ್ನ ಪೇ ಮಾಡ್ಬೋದು. ಈ ಬಾರ್ ಕೋಡ್ನ ನೀವು ಫೋನ್ಪೇ, ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡಿ ಪೇ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ 100 ರೂಪೀಸು ಇಲ್ಲಿ ವ್ಯಾಲೆಟ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ನಂತರ ನೀವು ಇಲ್ಲಿ ನಿಮ್ಮ ಆಧಾರ್ ಕಾರ್ಡು ಅಥವಾ ನಿಮ್ಮ ಪಾನ್ ಕಾರ್ಡ್ ನಂಬರ್ ಬೇಕಿತ್ತು ಅಂದರೆ ನೀವು ಈಗ 120 ರೂಪಾಯಿ ಇದೆ ನಿಮ್ಮ ವಾಲೆಟಲ್ಲಿ ಅಂದರೆ ನೀವು 6 ಸೇವೆಗಳನ್ನ ಬಳಕೋಬೋದು. ಅಂದರೆ 6 ಪ್ರಿಂಟ್ಗಳನ್ನ ಇಲ್ಲಿ ಫೈಂಡ್ ಮಾಡ್ಕೋಬೋದು. ನಾನು ನಿಮಗೆ ಆಧಾರ್ ಅಡ್ವಾನ್ಸ್ ಪ್ರಿಂಟ್ನ ತೋರಿಸ್ಕೊಡ್ತೀನಿ. ಈ ಆಧಾರ್ ಅಡ್ವಾನ್ಸ್ ಪ್ರಿಂಟ್ಗೆ ಹೋಗಿ ನೀವು ಅಪ್ಲೈ ಅಂತ ಕ್ಲಿಕ್ ಮಾಡ್ತು ಅಂದರೆ ನೀವು ಇಲ್ಲಿ ಎನ್ವೈರನ್ಮೆಂಟ್ ಮುಖಾಂತರ ಮಾಡ್ತೀರಾ ಇಲ್ಲ ಆಧಾರ್ ನಂಬರ್ ಮುಖಾಂತರ ಸರ್ಚ್ ಮಾಡ್ತೀರಾ ಅಂತ ಕೇಳುತ್ತೆ. ಇಲ್ಲಿ ನೀವು ಆಧಾರ್ ನಂಬರ್ ನಿಮ್ಮ ಬಳಿ ಇತ್ತು ಅಂದರೆ ಆಧಾರ್ ನಂಬರ್ನ ಹಾಕಿ, ಇದ್ರ ಜೊತೆಗೆ ನಿಮ್ಮ ಹತ್ರ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರಬೇಕಾಗ್ತದೆ. ಸ್ಕ್ಯಾನರ್ನ ಕನೆಕ್ಟ್ ಮಾಡಿ ನೀವು ಇಲ್ಲಿ ಫಿಂಗರ್ ಕ್ಯಾಪ್ಚರ್ ಅಂತ ಇದೆ ನೋಡಿ, ಕ್ಯಾಪ್ಚರ್ ಫಿಂಗರ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ಬಯೋಮೆಟ್ರಿಕ್ ಮೇಲೆ ನಿಮ್ಮ ಫಿಂಗರ್ ಇಟ್ಟು ಅಂದರೆ ಇಲ್ಲಿ ಸಕ್ಸಸ್ಫುಲ್ ಅಂತ ಬರುತ್ತೆ. ತದನಂತರ ಓಕೆ ಅಂತ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಮ ಫಿಂಗರ್ ಪ್ರಿಂಟು ಕರೆಕ್ಟಾಗಿ ಮ್ಯಾಚ್ ಆಯಿತು ಅಂದರೆ ಆ ಫೋಟೋ ಸಮೇತವಾಗಿ ಅವ್ರ ಡಾಟಾ ಇಲ್ಲಿ ಫೆಚ್ ಆಗುತ್ತೆ. ಇದು ನೀವು ಇಲ್ಲಿ ಕೇವಲ ನಿಮ್ಮ ಲ್ಯಾಂಗ್ವೇಜನ್ನು ಸೆಟ್ ಮಾಡಿಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ಇದೇ ಕಾರ್ಡಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೀವು ಸಿಂಪಲ್ಲಾಗಿ ನಿಮ್ಮ ಲ್ಯಾಂಗ್ವೇಜ್ ಯಾವುದಿದೆ, ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ಲ್ಯಾಂಗ್ವೇಜು ಕೂಡ ಇರುತ್ತೆ. ಅಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ನಂತರ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ ಅಂತ ಬರುತ್ತೆ. ತದನಂತರ ನಿಮಗೆ ಆಟೋಮೆಟಿಕ್ಕಾಗಿ PDF ಇಲ್ಲಿ ಲೀಸ್ಟ್ ಅಂತ ಬಂದಿರುತ್ತೆ ಪಕ್ಕದಲ್ಲಿ. ಆಧಾರ್ ಅಡ್ವಾನ್ಸ್ ಪ್ರಿಂಟ್ಗೆ ಹೋಗಿ ಅಲ್ಲಿ ಲೀಸ್ಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಅಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಆಧಾರ್ ಕಾರ್ಡ್ನ PDF ಡೌನ್ಲೋಡ್ ಆಗುತ್ತೆ. ನೀವು ಇದನ್ನು ಪ್ರಿಂಟ್ ಬೇಕಾದ್ರೂ ಮಾಡಿ ಇಟ್ಕೋಬೋದು, ಇಲ್ಲ ಅಂತಂದರೆ ಸೇವ್ ಮಾಡೋ ಬೇಕಾದ್ರೆ ಬಳಕೆ ಮಾಡ್ಕೋಬೋದು. ಸ್ನೇಹಿತರೆ, ಈ ಥರ ನಿಮ್ಮ ಫೋನ್ ನಂಬರ್ ಇಲ್ಲ ಅಂದರೆ ವಿತೌಟ್ OTP ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ನ ಸಕ್ಸಸ್ಫುಲ್ಲಾಗಿ ಡೌನ್ಲೋಡ್ ಮಾಡ್ಕೋಬೋದು. ನಾನು ಮುಂದಿನ ಭಾಗದಲ್ಲಿ ನಿಮ್ಮ ಪಾನ್ ಕಾರ್ಡ್ ನಂಬರ್ ಕಳೆದೋಗಿತ್ತು ಅಂದರೆ ಕೇವಲ 20 ರೂಪಾಯಿನ ಕಟ್ಟೋ ಮುಖಾಂತರ ನೀವು ಇಲ್ಲಿ ಪಾನ್ ನಂಬರ್ ಫೈಂಡ್ ಅಂತ ಇದೆ ಆಪ್ಷನ್, ಅಲ್ಲಿ ಬಂದು ನೀವು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಸಿಂಪಲ್ಲಾಗಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಷ್ಟೇ. ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ನಿಮ್ಮ ಪಾನ್ ನಂಬರು ಡೈರೆಕ್ಟಾಗಿ ಸರ್ಚ್ ಆಗುತ್ತೆ. ನಾನು ಇವಾಗ ಆಲ್ರೆಡಿ ಸರ್ಚ್ ಮಾಡಿದ್ದೀನಿ, ಅದರಿಂದ ನಿಮಗೆ ಇಲ್ಲಿ ಲೀಸ್ಟ್ ಅಂತ ಇದೆ ನೋಡಿ, ಆ ಆಪ್ಷನ್ಗೆ ಹೋಗಿ ನೀವು ಇಲ್ಲಿ ಪಾನ್ ನಂಬರ್ ಫೈಂಡ್ ಅನ್ನೋದ್ರಲ್ಲಿ ಲೀಸ್ಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಆಲ್ರೆಡಿ ಪೇಮೆಂಟ್ ಮಾಡಿ ಫೈಂಡ್ ಮಾಡಿರ್ತಕ್ಕಂಥ 2 ಪಾನ್ ನಂಬರ್ಗಳು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ.
2 ಜನರು ಕೂಡ ಸಕ್ಸಸ್ಫುಲ್ ಆಗಿ ಆಧಾರ್ ನಂಬರ್ ಫೈಂಡ್ ಆಗಿದೆ. ಈ ಆಧಾರ್ ನಂಬರ್ನ ಬಳಸ್ಕೊಂಡು ನಾನು ಈ ಪಾನ್ಗೂ ಕೂಡ ಅಪ್ಲೈ ಮಾಡಿ ಈ ಪಾನ್ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಒರಿಜಿನಲ್ ಫಿಸಿಕಲಿ ಪಾನ್ ಕಾರ್ಡ್ ಬೇಕಿತ್ತು ಅಂದರೆ ಫಿಸಿಕಲಿ ಪಾನ್ ಕಾರ್ಡ್ನು ಕೂಡ ತರಿಸ್ಕೋಬಹುದು. ಇದು ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿಯ ಪಾನ್ ನಂಬರ್ ಬಂದಿರುತ್ತೋ ಅದೇ ರೀತಿ ಒರಿಜಿನಲ್ ಪಾನ್ ನಂಬರ್ ಆಗಿರುತ್ತೆ. ನೀವು ಇದನ್ನು ಎಲ್ಲ ಕಡೆಯಲ್ಲೂ ಕೂಡ ಈ ನಂಬರ್ನ ಬಳಸ್ಕೊಂಡು ನೀವು ಒರಿಜಿನಲ್ ಪ್ರಿಂಟ್ನ ತರಿಸ್ಕೋಬಹುದು. ಸ್ನೇಹಿತರೆ, ನೀವು ಯಾರೆಲ್ಲ ನೀವು ಅಂಗಡಿಗಳು ಇಟ್ಕೊಂಡಿದ್ದೀರಿ, ಸೈಬರ್ ಸೆಂಟರ್ಗಳು ಇಟ್ಕೊಂಡಿದ್ದೀರಿ ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ ಇದು. ನೀವು ಪಾನ್ ನಂಬರ್ನ ಫೈಂಡ್ ಮಾಡ್ಕೊಳ್ಳಿಕ್ಕೆ ಹೋದರೆ ತುಂಬ ಡಿಫಿಕಲ್ಟ್ ಇದೆ. ಈಗ ನೀವು ಅದಕ್ಕೂ ಕೂಡ ಸೇಮ್ ಪಾನ್ ಕಾರ್ಡಾಗ ಅಪ್ಲೈ ಮಾಡಾಗ ಎಷ್ಟು ಖರ್ಚು ಮಾಡ್ತೀರಾ ಅಷ್ಟೇ ದುಡ್ಡನ್ನ ಖರ್ಚು ಮಾಡಬೇಕಾಗತ್ತೆ. ಇಲ್ಲಿ ಕೇವಲ 20 ರೂಪಾಯಿನ ಖರ್ಚು ಮಾಡಿಕೊಂಡು ನೀವು ಪಾನ್ ನಂಬರ್ನ ಫೈಂಡ್ ಮಾಡ್ಕೊಂಡಿದ ನಂತರ ಈಸಿಯಾಗಿ ನಿಮ್ಮ ಪಾನ್ ಕಾರ್ಡ್ನು ಕೂಡ ಇಲ್ಲಿ ತರಿಸ್ಕೋಬಹುದು. ಹಾಗೆಯೇ ಅರ್ಜೆಂಟ್ ಎಮರ್ಜೆನ್ಸಿಯಲ್ಲಿ ನಿಮ್ಮ ಪಾನ್ ನಂಬರ್ ಕಳ್ಕೊಂಡಿರ್ತೀರಾ, ನಿಮ್ಮ ಆಧಾರ್ ಕಾರ್ಡ್ ಕಳ್ಕೊಂಡಿರ್ತೀರಾ, ಹಾಗೆಯೇ ಎನ್ರೋಲ್ಮೆಂಟ್ ID ಕಳ್ಕೊಂಡಿರ್ತೀರಾ, ರೇಷನ್ ಕಾರ್ಡ್ ಬೇಕಾಗಿರ್ತದೆ, DL ಬೇಕಾಗಿರ್ತದೆ, ಎಲ್ಲ ಥರದ ಪ್ರಿಂಟ್ಗಳನ್ನು ಕೂಡ ಇಲ್ಲಿ ನೀವು ಸೇವೆನ ಪಡ್ಕೋಬಹುದು. ಇದು ತುಂಬ ಜೆನ್ಯೂನ್ ಆಗಿದೆ. ನಾನು ತುಂಬ ದಿವಸದಿಂದ ಬಳಕೆನೂ ಕೂಡ ಮಾಡ್ತಾ ಇದ್ದೀನಿ. ತುಂಬ ಆಕ್ಯುರೇಟ್ ಆದ ರಿಸಲ್ಟ್ ಬರುತ್ತೆ. ತುಂಬ ಇದೆ ವೆಬ್ಸೈಟ್ಗಳು, ಅದರಲ್ಲಿ ನಾನು ಫೈಂಡ್ ಮಾಡಿರ್ತಕ್ಕಂಥ ಜೆನ್ಯೂನ್ ವೆಬ್ಸೈಟ್ ಇದು. ಇಲ್ಲಿ ನಿಮಗೆ ರಿಸಲ್ಟ್ ಕೂಡ ಪಕ್ಕ ಬರುತ್ತೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.